ಮೀಟಿಂಗಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ತಾಜ್ ಮಹಲ್ ಇರೋ ಜಾಗಕ್ಕೆ ಬಂದು ತಾಜ್ ಮಹಲ್ ಮುಂದೆ ಅವಳನ್ನ ಪ್ರಪೋಸ್ ಮಾಡಿಲ್ಲ ಅಂದ್ರೆ ವಾಟ್ಸ್ ದ ಪಾಯಿಂಟ್? ಏನಾದ್ರು ಮಾಡ್ಬೇಕಲ್ಲ. ಐ ಆಮ್ ನಾಟ್ ಕೀಪಿಂಗ್ ವೆಲ್ ಅಂತ ಮೀಟಿಂಗ್ ತಪ್ಪಿಸ್ಕೊಳ್ಳ. ನಾನು ವೇದಾಂತ್, ವಾಟ್ಸ್ ರಾಂಗ್ ವಿತ್ ಯು? ಈ ಥರ ಫಾಲ್ಸ್ ಎಕ್ಸ್ಕ್ಯೂಸಸ್ ಎಲ್ಲ ನಿಮ್ಗೆ ಸೂಟ್ ಆಗೋದಿಲ್ಲ. ಟೂರ್ನಮೆಂಟ್ ಊಟ ಗಜ ರೋಡಿ ನನ್ನೇ ಕರ್ಕೊಂಡು ನಾನು ಕೆಳಗಡೆ ಹೋಗಿರ್ತೀನಿ, ನೀನು ಬೇಗ ಕೆಳಗಡೆ ಬಾ. ಅದು ಅಲ್ಲದೆ ಅತ್ತೆ ಮಾವನಿಗೆ ಕ್ಯಾಬ್ ಬುಕ್ ಮಾಡಿದೆ, ಅವ್ನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದಾನೆ. ಓಕೆ? ಏನು ಯೋಚನೆ ಮಾಡ್ತಿದ್ಯೋ? ಏನಿಲ್ಲ, ನಾನು ನಿನ್ನ ಹಿಂದೆ ಹೀಗೆ ಯಾವಾಗಲೂ ನಿಂತಿರ್ತೀನಿ ಅಗ್ರಜ. ಆಚೆ ಹೋಗಕ್ಕೆ ಏನು ಪ್ಲಾನ್ ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ನಿನ್ಗೋಸ್ಕರ ನಾನು ಎಲ್ಲನೂ ಪ್ಲಾನ್ ಮಾಡಿಟ್ಟಿದ್ದೀನಿ. ಓಕೆ ವಿಕ್ರಾಂತ್? ನಮ್ಮ ಓಕೆ, ಬೇಗ ರೆಡಿ ಆಗ್ಬಾ. ಓಕೆ? ವಿಕ್ರಾಂತ್ ಜೊತೆ ಮೀಟಿಂಗ್ ಅಟೆಂಡ್ ಮಾಡಬೇಕು, ಅಮೂಲ್ಯ ಜೊತೆ ತಾಜ್ ಮಹಲ್ಗೂ ಹೋಗ್ಬೇಕು. ಆ ಥರದ್ದು ಏನಾದರೂ ಪ್ಲಾನ್ ಮಾಡ್ಬೇಕಲ್ಲ. ಎಲ್ಲಿ ನಿಮ್ ಧರ್ಮಪತ್ನಿ? ಮೊದಲು ನಿಮ್ನ ಅವಳಿಗೆ ಸೇಫ್ ಮಾಡ್ಕೊಳ್ಳೋದಕ್ಕೆ ಎಚ್ಚರಿಕೆ ಕೊಡ್ಬೇಕು. ಅವಳು ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡಿದ್ದಾಳಮ್ಮ. ನನಗ್ ತಂದಿರೋ ತರ ಅವಳಿಗೂ ಬೇರೆ ತರ ಬಟ್ಟೆ ತಂದಿದೆಯಲ್ಲ, ಅದನ್ನ ಹಾಕೊಂಡು ನಾಚ್ಕೊಂಡು ಅಲ್ಲೇ ಇದ್ದಾಳೆ. ಅದನ್ನ ಹಾಕೊಂಡು ಹೊರಗೆ ಬರಲ್ವಂತ. ಅದಂಗಾಗ್ಬಿಡುತ್ತೆ. ನಾನು ಅವಳಿಗೋಸ್ಕರ ತಂದಿದ್ದೀನಿ ಅಂದ್ಮೇಲೆ ಅವಳು ಅದನ್ನ ಹಾಕೊಳ್ಳೇಬೇಕು. ಅವಳ ಏರಿಯಾದಲ್ಲಿರೋ ಅವಳ ಓಲ್ಡ್ ಮಾಡೆಲ್ ಫ್ರೆಂಡ್ಸ್ ಅವಳನ್ನ ಆ ಡ್ರೆಸ್ ಅಲ್ಲಿ ನೋಡಿ ಆಡ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದ್ ಲೆಕ್ಕ. ಆದ್ರೆ ಇಲ್ಲಿ ಯಾರು ಜಡ್ಜ್ ಮಾಡ್ತಾರೆ? ಪರಿ ಇರೋದು ಹೀಗೆ ಅನ್ಕೋತಾರೆ. ಈ ಜಗತ್ತು ಇನ್ನ ಪರಿನ ನೋಡೇ ಇಲ್ವಲ್ಲ. ಅದು ನನಗೆ ನಿನಗೆ ಅರ್ಥ ಆಗತ್ತೆ ಕಂದ, ಆದ್ರೆ ಪರಿಗೂ ಅರ್ಥ ಆಗ್ಬೇಕಲ್ಲ. ಹಲೋ ಪರಿ, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಈಗೇನ್ ಆಚೆ ಬರ್ತೀಯೋ ಇಲ್ವೋ? ಪರಿ 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 ನಾನ್ ರೌಡಿಸಂ ಬಿಡ್ತೀನಿ ಅಂದ್ರು ಜನ ಅದ್ರಿಂದ ಆಚೆ ಬರೋದಕ್ಕೆ ಬಿಡ್ತಿಲ್ಲಪ್ಪ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಬುದ್ಧಿ ಬರೋದು. ಅಟ್ಯಾಕ್! ಈ ಬಜಾರ್ ಎಲ್ಲಿ ಹೋದ್ಲು? ಇಲ್ಲಿ ಸಿಗ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಯಾವಾಗ್ಲೂ ಹೀಗೆ ಮಾಡ್ತಾಳೆ, ನನ್ನ ಯಾವಾಗ್ಲೂ ಕಾಯಿಸ್ತಾಳೆ. ನನ್ನ ಕಾಯಿಸೋದು ಅಂದ್ರೆ ಇವಳಿಗೊಂಥರ ಹುಚ್ಚಾಸೆ. ಹೌದಾ ಅಗ್ರಜ? ನೀನು ಅವಳನ್ನ ಮೀಟ್ ಮಾಡಕ್ ಕಾಯ್ತಿದ್ದ? ನನಗೆ ಗೊತ್ತೇ ಇರ್ಲಿಲ್ಲಪ್ಪ. ಏನೋ ಆ ಥರ ಏನೂ ಇಲ್ಲ. ಅದು ಅವಳು ಮೀಟಿಂಗ್ ಇದ್ದಾಗೆಲ್ಲ ಏನಾದ್ರೂ ಒಂದು ರೀಸನ್ ಹೇಳಿ ಲೇಟ್ ಮಾಡ್ತಾಳೆ, ಅದಕ್ಕೆ ಹೇಳಿದೆ ಅಷ್ಟೇ. ನಾನು ಕಾಯ್ತಿದ್ದೀನಿ ಅಂತ ಗೊತ್ತಿದ್ರು ವಾಪಸ್ಲಿ ಮಾಡ್ತಾಳೆ. ಅದ್ಬಿಡು, ಮೀಟಿಂಗ್ ಟೈಮ್ ಲೊಕೇಶನ್ ಎಲ್ಲ ಗೊತ್ತಾಯ್ತಾ? ಇಷ್ಟೊತ್ತಿಗೆಲ್ಲ ಅಪ್ಡೇಟ್ ಆಗಿರ್ಬೇಕಲ್ವಾ? ಸುಮ್ಮನೆ ಹೀಗೆ ಡಿಲೇ ಮಾಡ್ತೀರೋ, ನಾವು ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಡು. ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು ತಮಾಷೆ ಅಲ್ಲ. ಅಗ್ರಜ, ಅವ್ರ ಲೊಕೇಶನ್ ಕಳ್ಸಿದ್ದಾರೆ, ಅದು ಸಿಟಿಯಿಂದ ಆಚೆ ಇದೆ. ಬಟ್ ನಾವು ಮೀಟಿಂಗ್ ನ ಬೇಗ ಮುಗಿಸ್ಬೇಕು. ಶಾಪಿಂಗ್ ಎಲ್ಲ ನಾಳೆ ಇಟ್ಕೊಳ್ಳೋಣ. ವಾಟ್? ನಾವಾ ಶಾಪಿಂಗ್? ನನಗೇನು ಶಾಪಿಂಗ್ ಮಾಡೋಕಿರುತ್ತೆ? ನಾವು ಅಂದ್ರೆ ನಾನು, ರೌಡಿ ನದ್ನಿ, ಅತ್ತೆ, ಮಾವ ಅಂತ ಅಗ್ರಜ. ಎಲ್ರು ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ ಅಷ್ಟೇ. ನಾನು ಅಮೂಲ್ಯಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ. ವಿಕ್ರಾಂತ್ ಜೊತೆ ಇದ್ರೆ ಅದು ಹೇಗೆ ಸಾಧ್ಯ? ನಿನ್ ಮನ್ಸಲ್ಲಿ ರೌಡಿನಾದ್ನಿನ ಹೇಗೆ ತಾಜ್ ಮಹಲ್ಗೆ ಕರ್ಕೊಂಡೋಗೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಯೋಚನೆ ಮಾಡ್ಬೇಡ, ನಿನ್ಗೋಸ್ಕರ ನಾನೇ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಅಗ್ರಜ, ಅಗ್ರಜ, ಏನ್ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ನಾನೇನು ಯೋಚನೆ ಮಾಡ್ತಿಲ್ಲಪ್ಪ. ನಥಿಂಗ್, ನಥಿಂಗ್ ಅಟ್ ಆಲ್.
ಮಿಸ್ಟರ್ ಬಾಹು ಬಜರಂಗ್ ಬಲಿ ಕಾರಲ್ಲಿ ವಾಟರ್ ಬಾಟ್ಲ್ ಇದೆಯಾ? ಇದೆ ಸರ್, ಕೊಟ್ಬಿಡ್ತೀನಿ ಸರ್. ಅದ್ಬೇಡ, ಮತ್ತೆ ಸೀಲ್ಡ್ ಆಗಿರೋ ಹೊಸ ವಾಟರ್ ಬಾಟ್ಲ್ ತಗೊಂಬನ್ನಿ. ಓಕೆ ಸರ್. ನಿಮ್ಗೇನಾಗಿದೆ? ಆಚೆ ದಿವಿ ಅನ್ನೋದು ಮರ್ತೋಯ್ತಾ? ಫ್ಲೈಟ್ ಅಲ್ಲಿ ಬರ್ತಾ ಸ್ಕ್ರೂ ಏನಾದ್ರು ಬಿದ್ದೋಯ್ತಾ? ಏನಾದ್ರು ನೋಡ್ಬಿಟ್ರೆ, ಏನಾದ್ರು ಬಂದ್ಬಿಟ್ರೆ? ಅಮೂಲ್ಯ 2-3 ದಿನಗಳಿಂದ ಏನೇನೋ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಸೋದೆ ನಿನ್ ತಲೆಯಲ್ಲಿ ಯಾವುದೋ ಒಂದು ವಿಷಯ ಚೆನ್ನಾಗಿ ಕೊರೀತಿದೆ ಅಂತಾನೂ ಗೊತ್ತು. ಬರೋವರಿ, ನನಗೆ ಯಾವಾಗ್ಲೂ ಹೇಳೋದನ್ನ ಈಗ್ಲೂ ಹೇಳ್ತೇನೆ. ವೇದ ನಿನ್ ಜೊತೆ ಇರ್ತಾನೆ, ವೇದ ನಿನ್ ಜೊತೆ ಇರ್ತಾನೆ, ವೇದ ನಿನ್ ಜೊತೆ ಇರ್ತಾನೆ, ಕೊನೆವರೆಗೂ ಇರ್ತಾನೆ, ಕೊನೆವರೆಗೂ ಇರ್ತಾನೆ. ಐ ಲವ್ ಯು ಅಮೂಲ್ಯ, ಐ ಲವ್ ಯು ಅಮೂಲ್ಯ, ಐ ಲವ್ ಯು. ಐ ಲವ್ ಯು ಟು ವೇದಾಂತ್. ನನ್ನ ಹತ್ರ ಇರೋ ಬರೋಷ್ಟು ಶಕ್ತಿ ಎಲ್ಲ ಹಾಕಿ ಐ ಲವ್ ಯು ಕಣೋ ಸುಳ್ಳೆ ಪುಳ್ಳೆ ಅಂತ ಕಿರ್ಚ್ಬೇಕು ಅನ್ಸುತ್ತೆ. ಹುಚ್ಚಿ ಥರ ಪ್ರೀತಿಸ್ತೀನಿ ಕಣೋ ನಿನ್ನ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದೀಯಾ? ಬಾಬಾ ಹೆದರ್ಸ್ಬಿಟ್ರಲ್ಲ. ಪೆನ್ ಹುಡುಕ್ತಿದೆ. ಅದ್ ಸರಿ, ನಿನ್ ಜೇಬಲ್ಲಿ ಪೆನ್ ಇರ್ಲಿಲ್ವಲ್ಲ? ವಿಕ್ರಾಂತ್, ಇತ್ತೀಚೆಗೆ ಇನ್ನು ತುಂಬಾ ಇರಿಟೇಟ್ ಮಾಡ್ತಿದ್ದೆ ವಿಕ್ರಾಂತ್. ಅಯ್ಯೋ ಅಗ್ರಜ, ಒಂದ್ ಕೆಲಸ ಮಾಡು. ಇಲ್ಲ ಪೆನ್ನ ಮುರಿದಾಕ್ಬಿಡು, ಇಲ್ಲ ಕಾಲಲ್ಲಿ ಹಾಕೊಂಡು ತುಳಿದಾಕ್ಬಿಡು, ಇಲ್ಲ ಹೊರಗಡೆ ಎಸ್ಬಿಡು. ಆರ್ ಯು ಸೀರಿಯಸ್ ವಿಕ್ರಾಂತ್? ಯಾಕೆ ಸಡನ್ ಆಗಿ ಬೆಂಡಾದೆ? ವಿಕ್ರಾಂತ್ ಬರ್ತಾ ಇರೋದು ಕಾಣಿಸ್ತು. ಸರ್, ನಿಮ್ಗೆ ದೊಡ್ಡದ್ ಬೇಕಾಗಿತ್ತೇನೋ, ಅದು ಸಣ್ಣದ್ ಮಾತ್ರ ಸಿಕ್ತು. ದಟ್ಸ್ ಓಕೆ, ಥ್ಯಾಂಕ್ ಯು. ಇವರಿಬ್ರು ರೊಮ್ಯಾನ್ಸ್ ಮಾಡೋಕೆ ಬಜರಂಗ್ ಬಲಿನ ನೀರ್ ತರ ಕಳ್ಸಿದ್ರ? ಸರಿ, ಕ್ಲೈಂಟ್ಸ್ ಏನಂತ ಹೇಳಿದ್ರು? ಅವರು ಮಾರ್ಕೆಟ್ ರೂಟಲ್ಲಿ ಬರಕ್ ಹೇಳಿದ್ರು. ಮಾರ್ಕೆಟ್ ರೋಡ? ಅದು ಬೇಡ ಸರ್, ಅಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡುತ್ತೆ ಸರ್. ನಾವು ಅಲ್ಲಿ ಹೋಗಿ ಮುಟ್ಟೋದಕ್ಕೆ ತುಂಬಾ ಲೇಟ್ ಆಗ್ಬಿಡುತ್ತೆ ಸರ್. ವಿಕ್ರಾಂತ್, ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೇನೆ, ನೀನ್ ತುಂಬಾ ಸ್ಟ್ರೇಂಜ್ ಬಿಹೇವ್ ಮಾಡ್ತಿದ್ಯಾ. ಕ್ಲೈಂಟ್ ಜೊತೆ ನನ್ನ ಮಾತು ಓಡಿಲ್ಲ, ಎಲ್ಲ ನೀನೇ ಮ್ಯಾನೇಜ್ ಮಾಡಿದ್ಯಾ. ಅವರೇ ನಿನಗೆ ಲೊಕೇಶನ್ ಕಳ್ಸಿದ್ದಾರೆ ಅಂತಾನು ಹೇಳ್ತಿದ್ಯಾ. ಮಾರ್ಕೆಟ್ ರೋಡಲ್ಲಿ ಬರೋದಕ್ಕೆ ಹೇಳಿದ್ರು ಅಂತಾನು ಹೇಳ್ತೀಯಾ. ಈಗೇನು ಅಗ್ರಜ, ನನ್ ಕೈಲಿ ಏನೂ ಆಗಲ್ಲ, ನನ್ ಏನನ್ನೂ ಫಿಕ್ಸ್ ಮಾಡಕ್ ಆಗಲ್ಲ, ನನ್ ಕೈಲಿ ಒಂದು ಮೀಟಿಂಗ್ ಕೂಡ ಮ್ಯಾನೇಜ್ ಮಾಡಕ್ ಬರಲ್ಲ ಅಂತ ತಾನೆ. ನಾನ್ ಸ್ವಲ್ಪ ತರಲೆ ಮಾಡ್ತೀನಿ, ಮಾತಾಡುವಾಗ ಕನ್ಫ್ಯೂಸ್ ಕೂಡ ಮಾಡ್ತೀನಿ, ಆದ್ರೆ ನಾನ್ ಕನ್ಫ್ಯೂಸ್ ಆಗಲ್ಲ. ಇವತ್ತಿನ ಶೆಡ್ಯೂಲ್ ಬಗ್ಗೆ ನಂಗೆ ಚೆನ್ನಾಗಿ ಇನ್ಫಾರ್ಮೇಶನ್ ಗೊತ್ತಿದೆ. ನಿಮ್ ಪ್ರಕಾರ ನಾನು ಇಮ್ಯಾಚೂರ್ ಅಲ್ವಾ? ನನ್ನ ಮಾತಿನ ಅರ್ಥ ಅದಲ್ಲ ವಿಕ್ರಾಂತ್. ಜಸ್ಟ್ ಲೀವ್ ಇಟ್. ಬಾಹುಬಲಿ, ಬಜರಂಗ್ ಬಲಿ ಅವ್ರು ಯಾವ ರೂಟಲ್ಲಿ ಬರೋದಕ್ಕೆ ಹೇಳಿದ್ರು ಅದೇ ರೂಟಲ್ಲಿ ಹೋಗಿ. ಓಕೆ ಸರ್, ಮಾರ್ಕೆಟ್ ರೂಟಲ್ಲೇ ಕರ್ಕೊಂಡು ಹೋಗ್ತೀವಿ. ಅಣ್ಣ, ನೀನ್ ಯಾವಾಗ ಅಮ್ಮನ ತಾಜ್ ಮಹಲ್ ಕರ್ಕೊಂಡು ಹೋಗೋದು? ಹೋಗು ಬೇಗ.
ಆರ್ ಯು ಮ್ಯಾಡ್? ಮೀಟಿಂಗ್ ಹೋಗ್ತಿದ್ದವನ್ನ ಸ್ವೀಟ್ ತರೋದಕ್ಕೆ ಕಳ್ಸಿದ್ದು ನೀನೇ ತಾನೆ. ಈಗ ತಾಜ್ ಮಹಲ್ ಅಂತೆ. ನಿಮಿಷಕ್ಕೊಂದೊಂದು ಐಡಿಯಾ ಹೊಳಿತಲ್ವಾ ನಿನಗೆ? ಮೊದಲು ನಾನು ಮೀಟಿಂಗ್ ಮುಗಿಸ್ಕೊಳ್ತೀನಿ, ಉಳಿದಿದ್ದೆಲ್ಲ ಆಮೇಲೆ. ಲೈಫ್ ಲಾಂಗ್ ನೀನ್ ಮೀಟಿಂಗ್ ಮಾಡೋದು ಇದ್ದಿದ್ದೆ. ವಿಕ್ಕಿ ಅಣ್ಣ ಮೀಟಿಂಗ್ ಉದ್ದೇಶದಿಂದ ಹೋಗಿರೋದು, ಆದ್ರೆ ನಿನ್ನ ಉದ್ದೇಶ ಪ್ರಪೋಸ್ ಮಾಡೋದಾಗಿತ್ತು. ವಿಕ್ಕಿ ಅಣ್ಣ ಮೀಟಿಂಗ್ ಮಾಡ್ತಾನೆ, ನೀನ್ ಅಮ್ಮನ ಆಗ್ರಾ ಕರ್ಕೊಂಡೋಗಿ ಪ್ರಪೋಸ್ ಮಾಡು, ಮೀಟಿಂಗ್ ಸ್ಕಿಪ್ ಮಾಡು. ಶಟ್ ಅಪ್ ಆದ್ಯಾ. ಅಗ್ರಜ ಒಂದು ನಿಮಿಷ ಬಂದೆ. ಡುಂಗುರು 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 ಡುಮುಕೋ ಡುಂಗುರು 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 ಡುಮುಕೋ. ವಿಕ್ಕಿ ಅಣ್ಣ ಪ್ಲಾನ್ ಬಿನ ಆಕ್ಟಿವೇಟ್ ಮಾಡು. ಸಿಚುಯೇಷನ್ ನಮ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ಪ್ಲಾನ್ ವರ್ಕೌಟ್ ಆಗಲ್ಲ. ವೇದಾಂತ್ ಅಣ್ಣನ್ಗಿಂತ ಅನ್ರೊಮ್ಯಾಂಟಿಕ್ ವ್ಯಕ್ತಿ ಜಗತ್ತಲ್ಲೇ ಇಲ್ಲ. ಅಮ್ಮ ಫೋನ್ ತಗೊಂಡು ಹೋಗಕ್ ಮರಿಬೇಡ. ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಕ್ ಆಗ್ಬಾರ್ದು, ಆ ತರ ಲಾಕ್ ಮಾಡು. ವೇದಾಂತ್ ಅಣ್ಣನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಅಪ್ಪ ಅಮ್ಮ ಆನ್ ದ ವೇ, ಇನ್ನೇನ್ ರೀಚ್ ಆಗ್ತಾರೆ. ಈ ಟ್ರಿಪ್ ನ ಅರೇಂಜ್ ಮಾಡಿದಕ್ಕೆ ನನ್ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ನಾವೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದೀವಿ. ಮಾವ ಅವ್ರ ಮೇಲೆ ₹1 ಸ್ಪೆಂಡ್ ಮಾಡಕ್ ಬಿಡ್ತಿಲ್ಲ. ಹೆವಿ ಡಿಗ್ನಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಬನ್ನಿ ಬನ್ನಿ ಸ್ವೀಟ್ ಅಂಗಡಿಗೆ ಹೋಗೋಣ. ಭಾಗ್ರಜ ಅಗ್ರಜ ಆದ್ಯ ಹೇಳ್ತಿದ್ಲಲ್ಲ, ಆಗ್ರಾದ ಫೇಮಸ್ ಸ್ವೀಟ್ ಇದೆ ಪೇಟ. ಕೆಲಸ ಮಾಡೋ ವಿಕ್ರಾಂತ್, ಎಲ್ಲ ಒಂದೊಂದು ಬಾಕ್ಸ್ ತಗೋ. ಅವ್ರ ಗೋಲ್ಡ್ನ ಕೇಳಕ್ಕಾಗಲ್ಲ. ಇಷ್ಟೊಂದು ವೆರೈಟಿ ಇದೆಯಲ್ಲ ಅಗ್ರಜ. ಇದು ತಗೊಳ್ಳ, ಅದು ತಗೊಳ್ಳ, ಅದು ತಗೊಳ್ಳ, ಇದು ತಗೊಳ್ಳ. ಅಯ್ಯೋ ಬಾಬಾ, ಎಲ್ಲ ಒಂದೊಂದು ತಗೊಂಬಿಡಿ. ಎಲ್ಲ ಒಂದೊಂದು ಎಲ್ಲಿ ಸಾಲತ್ತೆ ನೋಡಿ. ನಾದ್ನಿ ಅವಳು ಕುತ್ಕೊಂಡ್ರೆ 10 ಬಾಕ್ಸ್ ಒಟ್ಟಿಗೆ ತಿಂತಾಳೆ. ಹಾ ಬೈ, ಏಕ್ ಪೀಸ್ ಟ್ರಯಲ್. भाई साहब, एक पेठा टेस्ट करने के लिए दीजिए प्लीज. ಅಗ್ರಜ ಏನಕ್ಕೆ ಗೊತ್ತಾ ಇದಿಷ್ಟೊಂದು ಫೇಮಸ್ ಆಗಿರೋದು? ನೋಡಿ ನನಗೆ ಟೇಸ್ಟ್ ಮಾಡು. ಇವರಿಬ್ರು ಯಾವತ್ತೂ ಚಿಕ್ಕ ಮಕ್ಕಳೇ. ಇವ್ರು ಯಾವತ್ತೂ ದೊಡ್ಡವರಾಗೋದಿಲ್ಲ ಅನ್ಸುತ್ತೆ. ಅಮೂಲ್ಯ ನಮ್ಮ ಜೊತೆ ಎಷ್ಟು ಬೇಗ ಜೆಲ್ಲಾರ್ಲು ಅಲ್ವಾ? ಇಡೀ ಮನೆಯವ್ರನ್ನ ಇಷ್ಟಪಡ್ತಾರೆ. ನಾನು ಕೂಡ ಅವನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಇವಳು ಬಜಾರಿ ಮೋಡ್ ಆನ್ ಆಗಿದೆ. ಈಗೇನಾದ್ರು ನಾನು ಇವಳನ್ನ ಪ್ರಪೋಸ್ ಮಾಡಿದ್ರೆ ಮೊದಲು ನನಗೆ ಕೊಲೆ ಮಾಡಿ ಆಮೇಲೆ ಮದುವೆ ಆಗೋಣ ಅಂತ ಹೇಳ್ತಾಳೆ. ಅಮೂಲ್ಯ,
ವಿಕ್ರಾಂತ್ ಮೆಸೇಜ್ ಮಾಡಿದ್ದಾನೆ, ಅಪ್ಪ ಅಮ್ಮ ಟೆಂಪಲ್ ರೀಚ್ ಆಯ್ತು ಅಂತ. ನೀನು ಕಾಲ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಬಟ್ ವಿಕ್ರಾಂತ್ ಹತ್ರನೇ ಫೋನ್ ಇದ್ದಿದ್ರಿಂದ ಅವ್ನಿಗೆ ಪ್ರಾಬ್ಲಮ್ ಯಾವುದು ಹೇಳಿದೆ, ನಾವಿಬ್ರು ಮೀಟಿಂಗಲ್ಲಿ ಇದ್ದೀವಿ ಅಂತ ಹೇಳಿದ್ದಾನೆ. ಬಜರಂಗಿ, ಪ್ರಾಣ ಉಳಿಸ್ಬಿಟ್ಟೆ. ನಾನು ಮೊಬೈಲ್ನ ಮಾರ್ಕೆಟಲ್ಲೆಲ್ಲೋ ಬಿಟ್ಬಿಟ್ಟಿದ್ದೀನಿ ಅಂತ ಟೆನ್ಷನ್ ಆಗಿದೆ ಗೊತ್ತಾ. ಅದ್ಯಾವ ಗ್ಯಾಪಲ್ಲಿ ವಿಕ್ಕಿ ಪವನ್ ಹತ್ರ ನನ್ ಫೋನ್ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು ಸುಳ್ಳೆ ಪುಳ್ಳೆ. ನೀನ್ ಕ್ರಿಯೇಟ್ ಮಾಡಿದ ಪ್ರಾಬ್ಲಮ್ ಯಾವ್ದೋ ಹೇಳ್ದೆ, ಬಾಬಾ ಮ್ಯಾನೇಜ್ ಮಾಡಿದಳ, ಅಷ್ಟು ಸಾಕು. ಏಯ್ ಬಜಾರಿ, ಆಕ್ಚುಲಿ ಅದನ್ನ ವಿಕ್ರಾಂತ್, ಅದನ್ನ ವಿಕ್ರಾಂತ್. ಒಂದ್ಸಲ ಕಾಲ್ ಪಿಕ್ ಮಾಡಪ್ಪ, ನನ್ನ ಹತ್ರ ಮಾತಾಡ್ಬೇಕು. ನಾವು ಮಾರ್ಕೆಟ್ ಬಿಟ್ಟಾಗಿಂದ ಇವಳು ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದಾಳಲ್ಲ, ಇವಳೊಬ್ಳೆ ನಾವು ಮೀಟಿಂಗ್ ಸ್ಕಿಪ್ ಆಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ. ನಾನು ಡ್ರೈವರ್ ಹತ್ರ ತಾಜ್ ಮಹಲ್ಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ಬಿಡ್ಲಾ? ಬಟ್ ವಿಕ್ರಾಂತ್, ಬಸರಂಗಿ, ನನ್ನ ಲೈಫಲ್ಲಿ ಇಷ್ಟೊಂದು ಫಿಸ್ಟ್ ಕೊಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತಿದೆ? ವಿಕ್ರಾಂತ್ ಮೀಟಿಂಗ್ ನ ಮ್ಯಾನೇಜ್ ಮಾಡ್ತಿದ್ದಾನೆ ಅಂತ ನಂಬಿದ್ದೀನಿ. ಮುಂದೆ ಮಾರ್ಕೆಟ್ ಕಾಣಿಸಿದೆ, ಅಲ್ಲಿ ಬಟ್ಟೆ ಅಂಗಡಿ ಇರುತ್ತೆ. ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಏ ಸುಹಾಸಿನಿ, ಏ ಸುಹಾಸಿನಿ, ಏ ಸುಹಾಸಿನಿ, ಏ ಸುಹಾಸಿನಿ, ಏ ಸುಹಾಸಿನಿ, ನೀನ್ ಒಂದೇ ಒಂದ್ ಮಾತು ನಮ್ಮ ಅಮ್ಮನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರು ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ. ಈಗಾಗ್ಲೇ ಒಂದ್ಸಲ ನನ್ ಕೈ ರುಚಿ ನೋಡಿದ್ಯಾ, ಆದ್ರೆ ಈ ಸಲ ಅದಕ್ಕಿಂತ ಜೋರಾಗೆ ಬೀಳುತ್ತೆ. ಜೋರ್ ಧ್ವನಿ ಮಾಡಿದ ತಕ್ಷಣ ಭಯ ಬೀಳಕ್ಕೆ, ಹೇಳಿದ್ನೆಲ್ಲ ಹೇಳ್ಸ್ಕೊಳಕ್ಕೆ, ಅಗತ್ಯ ಇಲ್ದಿರೋ ಕಡೆ ತಲೆ ತಗ್ಸ್ಕೊಳಕ್ಕೆ ನಾನ್ ಇನ್ಯಾರೋ ಅಲ್ಲ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ ನಾನು, ಅಮೂಲ್ಯ ನಾನು, ಅಮೂಲ್ಯ ನಾನು, ಅಮೂಲ್ಯ ನಾನು. ನನ್ ತಂಟೆಗ್ ಬಂದ್ರೆ ಬಡ್ಡಿ ಅಲ್ಲ, ಚಕ್ರ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಹುಷಾರ್. ತಗೊಳ್ಳಿ ಸರ್, ಅಗ್ರ ಸ್ಪೆಷಲ್ ಕೋನ್ ನೈಸ್. ಓಹ್, ಸೂಪರ್ ಕಣ್ರಿ ಬಾಬುಲಿ. ಬಜರಂಗ ಬಲಿ ಸರ್. ಅದೇ ಕಣ್ರಿ, ತಲೆ ತಣ್ಣಗ್ ಮಾಡಕ್ ಏನ್ ಬೇಕೋ ಅದನ್ನೇ ತಂದಿದ್ದೀರಾ ಸರ್. ನೀವ್ ಯಾಕೋ ಬೇರೆ ಉದ್ದೇಶ ಇಟ್ಕೊಂಡು ಆಗ್ರಕ್ ಬಂದಿದ್ದೀರಾ ಅನಿಸ್ತಾ ಇದೆ ಸರ್. ಮೊದ್ಲು ಮೀಟಿಂಗ್ ಅಂದ್ರಿ, ಈಗ ನೋಡಿದ್ರೆ ಅಗ್ರಜನ ಕಾಪಾಡ್ಬೇಕಾಗಿರೋದು ನನ್ನ ಉದ್ದೇಶ. ಹಾಗಾಗೋದಕ್ಕೆ ಇಲ್ಲಿ ನಡೆಯೋ ಒಂದ್ ಕೆಲ್ಸ ತುಂಬಾನೇ ಹೆಲ್ಪ್ ಆಗುತ್ತೆ. ನನ್ ಜೊತೆ ಅತ್ತೆ, ಮಾವ, ನಾದ್ನಿ ಎಲ್ರು ಬಂದಿದ್ದಾರೆ. ಆದ್ರೆ ವಾಪಸ್ ಹೋಗುವಾಗ ನಾದ್ನಿ ಆಗಿರೋಳು ಹತ್ಕೆ ಆಗಿ ಹೋಗ್ಬೇಕು. ಅವಾಗ ಮಾತ್ರ ನಾನ್ ಫ್ಯಾಮಿಲಿಯಾಗಿ ಉಳಿಯುತ್ತೆ. ಪರವಾಗಿಲ್ಲ ಸರ್, ಒಳ್ಳೇದು ಯಾವಾಗ್ಲೂ ಹಿಂದಿಂದ ಒದಿತಾ ಇರ್ಬೇಕು, ಆಗ್ಲೇ ನಾವು ಮುಂದಕ್ಕೆ ಹೋಗಕ್ಕಾಗೋದು. ಎಕ್ಸಾಕ್ಟ್ಲಿ. ನಾನಿವಾಗ ಆದ್ಯ ಪ್ಲೇ ಮಾಡ್ಬೇಕಾಗಿರೋ ನೆಕ್ಸ್ಟ್ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಸರ್, ನಿಮ್ಮ ಅಣ್ಣ ಮೇಡಮ್ನ ಕರ್ಕೊಂಡು ತಾಜ್ ಮಹಲ್ಗೆ ಹೋಗ್ತಾರೆ ಸರ್. ನೋಡಿದ್ರ, ದೇವ್ರೆ ನನ್ ಬಾಯಲ್ಲಿ ನುಡಿಸ್ಬಿಟ್ಟ. ಹೆಂಗೆ ಅಗ್ರಜ ರೌಡಿನಾಥ್ನಿಂದ ಕರ್ಕೊಂಡು ತಾಜ್ ಮಹಲ್ಗೆ ಹೋಗೋದು ನಾವು ಡೆಲ್ಲಿಗೆ ಬಂದ ತಕ್ಷಣ ಆಗ್ಬೇಕಾಗಿತ್ತು ಸೀನು. ಆದ್ರೆ ನೀನು ಅದ್ರ ಮಧ್ಯ ಸುಮಾರು ಸೀನ್ ಸೇರಿಸ್ಬಿಟ್ಟಿದ್ಯಾ. ನಿಜವಾಗ್ಲೂ ಅಷ್ಟೊಂದೆಲ್ಲ ಕಂಟೆಂಟ್ ಆಡ್ ಅಪ್ ಮಾಡೋ ಅಗತ್ಯ ಇತ್ತಾ ದೇವ್ರೆ? ಎಲ್ಲ ನೀನೇ ನೋಡ್ಬೇಕು, ಅದೇನ್ ಮಾಡ್ತೀಯೋ ಮಾಡು. ಮಾಡ್ತಾರೆ ಸರ್. ನಮ್ ಬಾಸ್ ಬಜರಂಗ ಬಲಿ ಒಳ್ಳೇದ್ ಮಾಡೋದಕ್ಕೆ ಫೇಮಸ್. ಆದ್ಯ ಕಾಲ್ ಮಾಡಿ ಅಗ್ರಜ ಪ್ರಪೋಸ್ ಮಾಡಿದಾನೆ ಅನ್ನೋ ತನಕ ನಾನು ಯಾರಿಗೂ ಸಿಗಲ್ಲ. ವೇಟ್, ಆದ್ಯ ನನಗೆ ಹೆಂಗ್ ಕಾಲ್ ಮಾಡ್ತಾಳೆ? ನನ್ನ ಫೋನು ಫ್ಲೈಟ್ ಮಾಡಲ್ ಇಟ್ಟಿದ್ದೀನಿ. ಒಂದ್ಸಲ ಕಾಲ್ ಮಾಡಿ ವಿಚಾರಿಸ್ಬೇಕು. ಹಲೋ ಚಾಮುಂಡಿ. ನೀನ್
ನೀನಿವಾಗ ಶಾಪಿಂಗ್ ಮಾಡ್ತಾ ಇದೀಯಾ ಅಲ್ವಾ? ಏನೇ ತಂಗಿ ನೀನು, ಅಣ್ಣ ಏನ್ ಮಾಡ್ತಿದ್ದಾನೆ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಹೆಚ್ಚು ಕಮ್ಮಿ 2,000 ಕಿಲೋಮೀಟರ್ ದೂರದಲ್ಲಿದ್ದೀನಿ, ಆದ್ರೂ ನಾನ್ ಬೆನ್ ಹಿಂದೆನೆ ಇದೀಯಾ. ಕೇಳ್ದಷ್ಟಕ್ಕೆ ಹೇಳೋ. ಹೌದು, ಶಾಪಿಂಗೇ ಮಾಡ್ತಾ ಇದ್ದೆ. ಬ್ರದರ್, ನಿಂಗೆ ಏನಾಗಿದೆ? ನಿನ್ ಫೋನ್ ಯಾಕೆ ನಾಟ್ ರೀಚೇಬಲ್ ಬರ್ತಾ ಇದೆ? ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಆದ್ಯಾ, ಕಾಮ್ ಡೌನ್. ಅಗ್ರಜಂಗೆ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು ಅಂತ ನಾನು ಹೀಗೆ ಮಾಡ್ತಿರೋದು. ಅವನೇನಾದ್ರೂ ನನಗೆ ಕಾಲ್ ಮಾಡಿದ್ರೆ ನಾನು ನಾಟ್ ರೀಚಬಲ್ ಇರಬೇಕು ಅನ್ನೋ ಉದ್ದೇಶ ಮಾತ್ರ ಇದ್ದಿದ್ದು ನನಗೆ ಅಷ್ಟೇ. ಕರ್ಮ ಕಾಂಡ. ನಾನು ಯಾವ ರೇಂಜಿಗೆ ಟೆನ್ಷನ್ ಅಲ್ಲಿ ಇದೀನಿ ಅಂತ ನಿಂಗೊಂದು ಸಣ್ಣ ಕಲ್ಪನೆ ಆದ್ರೂ ಇದೆಯಾ? ಆದ್ಯಾ, ಕಾಮ್ ಡೌನ್. ಯಾವ್ದನ್ನು ಸೀರಿಯಸ್ ಆಗಿ ತಗೋಬೇಡ. ಮ್ಯಾಟ್ರು ಏನಾಯ್ತು ಅಂತ ಕನ್ವೆ ಮಾಡ್ಬೇಕು ಅಂತಾನೆ ನಿನ್ಗೆ ಇವಾಗ ತಾನೇ ಫೋನ್ ತಗೊಂಡು ಕಾಲ್ ಮಾಡಿದ್ದು. ಎಲ್ರೂ ಪಾಲ್ಗೆ ನಾನು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಅನ್ಕೊಳ್ತಾರೆ, ಆದ್ರೆ ನಾನು ಎಲ್ಲಿದ್ದೀನಿ ಅಂತ ನೀನೊಬ್ಳಿಗೆ ಮಾತ್ರ ಗೊತ್ತು. ಅದು ಬಿಡು, ನೀನ್ ಅಗ್ರಜನ ಹತ್ರ ಮಾತಾಡ್ದ್ಯಾ? ಎಸ್, ಮಾತಾಡ್ದೆ. ಆದ್ರೆ ಅವ್ನ ಕನ್ವಿನ್ಸ್ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು. ಕೊನೆಗೂ ನಮ್ ನಾದ್ನಿನ ಅಲ್ಲಲ್ಲ ಅದ್ಗೆನ ತಾಜ್ ಮಹಲ್ ಕರ್ಕೊಂಡು ಒಪ್ಕೊಂಡ. ವಾಟ್? ಆರ್ ಯು ಸೀರಿಯಸ್? ಅಂದ್ರೆ ಅಗ್ರಜ ಮತ್ತೆ ರೌಡಿ ನಾದ್ನಿ ಇಷ್ಟೊತ್ತಿಗೆ ತಾಜ್ ಮಹಲ್ ರೀಚ್ ಆಗಿರ್ತಾರೆ.